ಶ್ರೀಮುರಳಿ ಅವರು ನಮ್ಮ ಜೊತೆ ಇದ್ದಾರೆ. ದ್ವಾರಕೀಶ್ ಅವರು ಅಂತಿಮ ದರ್ಶನ ಈಗಷ್ಟೇ ಪಡೆದಿದ್ದಾರೆ. ಸರ್, ಮೊದಲಿಗೆ ತುಂಬಾ ಒಡನಾಟ ನಿಮ್ ಜೊತೆಗಿತ್ತು, ಅಂದ್ರೆ ರಾಜ್ ಕುಟುಂಬಕ್ಕಾಗ್ಲಿ ಅಥವಾ ತಂದೆಯವ್ರ ಜೊತೆ ಆಗ್ಲಿ ತುಂಬಾ ಆಪ್ತವಾಗಿದ್ರು. ದ್ವಾರಕೀಶ್ ಸರ್ ಬಗ್ಗೆ ಹೇಳೋದು, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಬಹಳ ದೊಡ್ಡವರು, ಹಿರಿಯ ಕಲಾವಿದರು ಹಾಗೂ ನಿರ್ದೇಶಕರು. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ರೆ ಅವ್ರನ್ನೆಲ್ಲ ನಾವು ಬೆಳಿಬೇಕಾದ್ರೆ ನೋಡಿರೋಂತ ಒಳ್ಳೆ ಆಕ್ಟರು, ಒಳ್ಳೆ ಡೈರೆಕ್ಟರು, ಸೊ ದೊಡ್ಡವರು. ಅಮ್ಮ 2 ಕ್ವೆಶ್ಚನ್ ಜಂಪ್ ಆಗ್ತಿದೆ. ಯಾರು ಟಚ್ ಇಂಡಸ್ಟ್ರಿಗೆ ಒಂದು ಹೊಸತನ, ಹೊಸ ರೀತಿ, ಹೊಸ ಮುಖಗಳು ಹಾಗೂ ಹೊಸ ರೀತಿಯ ಸಿನಿಮಾಗಳು ತಂದು ಕೊಟ್ಟಂತ ನಿರ್ದೇಶಕರು ಹಾಗೂ ಕಲಾವಿದರು ದ್ವಾರಕೀಶ್ ಅಂಕಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಟ್ ಅವ್ರು ತೆಗೆದಿದ್ದು ಆವಾಗ್ಲೇ ಅಬ್ರಾಡ್ ಹೋಗೋರು, ಆವಾಗ್ಲೇ ಆತರ ಶೂಟ್ ಮಾಡೋರು, ಆಮೇಲೆ ಏನ್ ಅವ್ರ ಕಾನ್ಸೆಪ್ಟ್ಸ್ ಎಲ್ಲ ಅಂದ ಕಾಲದಲ್ಲೇ ಅದು ಬಹಳ ಒಂದು ಇಂಪ್ಯಾಕ್ಟಿವ್ ಆಗಿದ್ದಂತ ಒಂದು ವಿಷಯಗಳು. ಸೊ ಅಪ್ರಿಸಿಯೇಷನ್ಸ್ ಆ ವಿಚಾರದಲ್ಲಿ. ನಮ್ಮನ್ನೆಲ್ಲ ಆಶೀರ್ವಾದ ಮಾಡೋರು. ನಮಗೆಲ್ಲ ಅಷ್ಟು ಕಾಂಟ್ಯಾಕ್ಟ್ ಇರ್ಲಿಲ್ಲ ಇಂಡಸ್ಟ್ರಿಗೆ. ಚಂದ್ರಚೂಕೋರಿ ಎಲ್ಲ ಆದಾಗ ಅಷ್ಟರಲ್ಲಿ ಬೇರೆ ತರನೇ ಇತ್ತು. ಇನ್ಫ್ಯಾಕ್ಟ್ ಎಲ್ಲೇ ಸಿಕ್ಕಿದಾಗ್ಲೂ ನಮ್ಮ ಬಗ್ಗೆ ಒಂದು ಅಪ್ರಿಶಿಯೇಟ್ ಮಾಡೋರು, ಆಮೇಲೆ ಹೆಮ್ಮೆ ಪಡೋರು. ಒಳ್ಳೇದಾಗ್ಲಿ ಕಂಡ್ರು, ನಿಮ್ಗೆ ಮಕ್ಕಳ ಚೆನ್ನಾಗಿದ್ದೀರಾ ಅಂತ ನನಗೂ ನಮ್ಮ ಅಣ್ಣಗೂ ಇಬ್ರಿಗೂ ಬ್ಲೆಸ್ ಮಾಡೋರು. ಸೊ ಆ ತರ ತುಂಬಾ ದಿನ ಆಗಿತ್ತು, ಬಹಳ ದಿನಗಳಾಗಿತ್ತು. ಯಾವುದೋ ಒಂದು ಇದೇ ನಮ್ಮ ಮನೆಗಳ ಇವೆಂಟ್ ಅಲ್ಲೇ ಎಲ್ಲೋ ಒಂದ್ ಕಡೆ ಸಿಕ್ಕಿದ್ವಿ. ಅಷ್ಟು ಬಿಟ್ರೆ ಅಷ್ಟೇ. ಆ ತರ ತುಂಬಾ ದಿನ ಆಗಿತ್ತು. ಆ ತರ ಮತ್ತೆ ಯಾರು ಹುಟ್ಟಲ್ಲ ಇಂಡಸ್ಟ್ರಿ. ಆ ತರ ಎಲ್ಲ ಯೋಚನೆ ಮಾಡೋವಂಥವ್ರು. ಅದೊಂದು ಕಾಲ, ಅದೊಂದು ಯುಗ, ಮತ್ತೆ ಅದು ನಡೆಯಲ್ಲ. ಯಾಕಂದ್ರೆ ಆವಾಗ ದಿನಗಳು ಹಾಗಿತ್ತು. ಇವಾಗ ಅದನ್ನ ಯೋಚನೆ ಮಾಡಕ್ ಆಗಲ್ಲ. ಮತ್ತೆ ಹಾಕಿ ಮತ್ತೆ ಅಲ್ಲೇ ಮಾಡ್ತೀನಿ ಅನ್ನೋದು ಆವಾಗಿತ್ತು. ಇವ್ರು ಮಾಡಿದ್ರು, ಇವ್ರು ಅದನ್ನ ಇದನ್ನ ನಡೆಸ್ಕೊಂಡು ಬಂದ್ರು. ಮತ್ತೆ ಅದೆಲ್ಲ ಆಗಲ್ಲ ಇಂಡಸ್ಟ್ರಿಯಲ್ಲಿ. ಒಬ್ಬರೇ ದ್ವಾರಕೀಶ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.